ನಮಸ್ತೆ. ಶನಿವಾರದ ಮಿನಿ ವ್ಲಾಗು. ಏನಪ್ಪ ಇವರು ಇವತ್ತು ಎಲ್ಲೋ ರೆಡಿ ಆಗ್ತಿದ್ದಾರೆ ಅಂದ್ಕೊಂಡ್ರಾ? ಎಲ್ಲೂ ಇಲ್ಲ. ನಮ್ಮ ತಂದೆನ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಹಾಗಾಗಿ ಸ್ವಲ್ಪ ರೆಡಿ ಆಗಿಬಿಟ್ಟು ಹೋಗೋಣ ಅಂಥೇಳಿ ಸಿಕ್ಕಾಬಟ್ಟೆ ಕೂದಲು ಒದ್ದೆ ಇತ್ತು. ಕೂದಲೆಲ್ಲ ಸಿಕ್ಕಾಬಟ್ಟೆ ಒದ್ದೆ ಇತ್ತು. ಕೂದಲನ್ನೆಲ್ಲ ನೀಟಾಗಿ ಸೀಟಿ ಅದಾದಮೇಲೆ ಸ್ವಲ್ಪ ಕ್ಲಿಪ್ ಹಾಕ್ಕೊಂಡೆ. ನನ್ನ ಕೂದಲಿಗೆ ಯಾವಾಗಲೂ ನಾನು ಬಾಚಣಿಗೆ ಹಾಕಕ್ಕೆ ಹೋಗಲ್ಲ. ಅದು ನಾನೇನಾದರೂ ಪೂಜೆ ಮಾಡ್ತಿದ್ದೀನಿ ಅಂದರೆ ಬಾಚಣಿಗೆ ಮಾತ್ರ ಯಾವುದೇ ಕಾರಣಕ್ಕೂ ತಲೆಗಿಡಲ್ಲ. ಹಾಗೆ ಸ್ವಲ್ಪ ಒದ್ರಿಕೊಂಡು ಕ್ಲಿಪ್ನ ಹಾಕ್ಕೊಂಡೆ. ಇವತ್ತು ನಾನು ಉಟ್ಟಿರುವಂಥ ಸ್ಯಾರಿ ನಮ್ಮ ರಾಘವೇಂದ್ರ ಸ್ಯಾರೀಸ್ದು. ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿದೆ. ನಾನು ಈ ಥರ ಕಾಲರಲ್ಲಿ ಹೊಲ್ಸೋಣ ಅಂಥೇಳಿ ಈ ಸಲ ಕಾಲರಲ್ಲಿ ಬ್ಲೌಸ್ನ ಸ್ಟಿಚ್ ಮಾಡಿಸ್ದೆ. ನನಗೆ ಬ್ಯಾಕ್ ಡಿಸೈನು ಏನೂ ಇಷ್ಟ ಆಗಲ್ಲ, ಕಂಪ್ಲೀಟ್ ಕ್ಲೋಸ್ ಇರಬೇಕು. ಹಾಗಾಗಿ ಕ್ಲೋಸಲ್ಲೇ ನಾನು ಬ್ಲೌಸ್ನ ಸ್ಟಿಚ್ ಮಾಡಿಸ್ದೆ. ಕಿವಿಗೆ ಓಲೆನ ಸರ್ಚ್ ಮಾಡಿದೆ. ಈ ಜುಮ್ಕ ನನಗೆ ತುಂಬಾ ಇಷ್ಟ ಆಯಿತು. ಹಾಗಾಗಿ ನಾನೇನು ಮಾಡಿದೆ, ಜುಮ್ಕಿನ ಹಾಕ್ಕೊಂಡೆ. ಒಂದು ಕಿವಿಗೆ ಹಾಕಿ ನೋಡಿದೆ, ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಓಕೆ, ಈ ಜುಮ್ಕ ಚೆನ್ನಾಗಿದೆ ಅಂಥೇಳಿ ಜುಮ್ಕಿನ ಹಾಕ್ಕೊಂಡು ಬೇಗ ರೆಡಿ ಆದೆ. ಎಲ್ಲೋಗ್ತಿದ್ದೀನಿ ಅಂದರೆ ನಮ್ಮ ತಂದೆ ನೋಡೋಕ್ಕೆ ಹೋಗ್ತಾಯಿದ್ದೀನಿ. ನಮ್ಮ ತಂದೆ ಯಾವಾಗ ನನ್ನನ್ನು ಕರ್ಸ್ಕೋತಾರೋ ಅವಾಗ ನಾನು ನಿಲ್ಲಲ್ಲ, ಹೋಗ್ತಾ ಇರ್ತೀನಿ. ನಮ್ಮಮ್ಮ ಸ್ಯಾರಿ ತುಂಬ ಚೆನ್ನಾಗಿದೆ ಅಂದರು. ಅಮ್ಮಂಗೆ ಥ್ಯಾಂಕ್ಸ್ ಹೇಳಿ ನಮಸ್ಕಾರ ಮಾಡಿ ರಾಯರಿಗೆ ನಾನು ಹೊರಟಿದ್ದು ಸೀದಾ ಎಲ್ಲಿಗೆ ಅಂದರೆ, ಒಂದು ಸಲ ಮಳೆ ಬರ್ತಿದೆ ಅಂತ ನೋಡಿದೆ, ಸರಿ ಬರ್ತಿಲ್ಲ, ಹೊರಟೆ. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಇವತ್ತು ರಾಯರ ಮಠಕ್ಕೆ ಬಂದೆ, ರಾಯರ ಆಶೀರ್ವಾದ ಸಿಕ್ತು. ನಮ್ಮ ರಾಘವೇಂದ್ರ ಸ್ಯಾರೀಸ್ ಪೇಜಲ್ಲಿ ಯಾರೆಲ್ಲ ಇಲ್ಲಿವರೆಗೂ ಸ್ಯಾರೀಸ್ಗಳನ್ನ ತೊಗೊಂಡಿದ್ರಿ, ಪ್ರತಿಯೊಬ್ಬರದ್ದು ಒಂದೊಂದು ರೂಪಾಯಿ ಕೂಡ ಇವತ್ತು ರಾಯರ ಮಠದಲ್ಲಿ ಅನ್ನದಾನಕ್ಕೆ ಅಂತ ಸೇರ್ತು. ಎಲ್ರಿಗೂ ಒಳ್ಳೆಯದಾಗಲಿ. ನಿಮ್ಮ ಮನ್ಸಿಗೆ ನೆಮ್ಮದಿ ಬೇಕಾ, ನೀವು ಚೆನ್ನಾಗಿರಬೇಕಾ, ಜೀವನದಲ್ಲಿ ಮುಂದೆ ಬರಬೇಕಾ, ಬನ್ನಿ ಮಂತ್ರಾಲಯಕ್ಕೆ ಹೋಗಿ, ಅಲ್ಲಿ ನಿಮಗೆ ನೆಮ್ಮದಿ ಸಿಗುತ್ತೆ. ಇಲ್ಲ ನಿಮ್ಮ ಮನೆ ಹತ್ರ ಇರುವಂಥ ರಾಯರ ಮಠಗಳಿಗೆ ಹೋಗಿ, ಅಲ್ಲಿ ನಿಮಗೆ ನೆಮ್ಮದಿ ಸಿಗುತ್ತೆ. ನಿಮ್ಮ ಕಷ್ಟ ಏನೇ ಇರಲಿ ರಾಯರ ಮುಂದೆ ಇಡಿ. ರಾಯರ ಮುಂದೆ ಎಷ್ಟು ಬೇಕಾದರೂ ಕಣ್ಣೀರು ಹಾಕಿ, ಅವ್ರು ನಿಮಗೆ ಒಂದು ಪರಿಹಾರ, ಒಂದು ದಾರಿನ ಕೊಡ್ತಾರೆ. ಸುಮ್ಮನೆ ಸಿಕ್ತವ್ರ ಹತ್ರ ಎಲ್ಲ ನಿಮ್ಮ ಕಷ್ಟಗಳನ್ನ ಹೇಳ್ಕೊಂಡು ಯಾಕೆ ನೀವು ತುಂಬ ನೋವನ್ನ ಪಡ್ತೀರಾ? ಬೇರೆಯವ್ರ ಹತ್ರ ಹೇಳಿದಾಗ ನಿಮ್ಮ ನೋವು ಕಮ್ಮಿ ಆಗಲ್ಲ, ಜಾಸ್ತಿ ಆಗುತ್ತೆ. ಯಾಕಾಗುತ್ತೆ ಹೇಳಿ? ಅವರು ನೀವು ಚೆನ್ನಾಗಿರೋವರೆಗೂ ನಿಮ್ಮ ಜೊತೇಲಿ ನೀವು ಹೇಳಿದ್ದೆಲ್ಲ ಕೇಳಿಸ್ಕೋತಾರೆ. ನೀವು ಚೆನ್ನಾಗಿಲ್ಲ ಅಂದಾಗ ನೀವೇನೇ ಹೇಳಿದ್ರು ಅದಕ್ಕೊಂದು 10 ಸೇರಿಸಿ ಬೇರೆಯವ್ರ ಹತ್ರ ಹೇಳ್ತಾರೆ. ಹಾಗಾಗಿ ನೀವೆಷ್ಟೇ ಕ್ಲೋಸ್ ಆಗಿರಲಿ, ಹೇಗೆ ಇರಲಿ, ನಿಮ್ಮ ಕಷ್ಟ ಏನೇ ಇರಲಿ, ನಿಮ್ಮ ನೋವು ಏನೇ ಇರಲಿ, ನಿಮ್ಮ ಜೀವನದಲ್ಲಿ ಏನೇ ಆಗಿರಲಿ, ಯಾರ ಹತ್ರನೂ ಹೇಳ್ಕೊಬೇಡಿ. ಇವರೊಬ್ಬರ ಹತ್ರ ಹೇಳ್ಕೊಡಿ. ಇವ್ರು ಯಾರ ಹತ್ರನೂ ಹೇಳಲ್ಲ. ನಿಮ್ಮ ಕಷ್ಟಕ್ಕೆ ಒಂದು ದಾರಿನ ಮಾಡಿಕೊಡ್ತಾರೆ, ಎಲ್ಲಾದರೂ ಒಂದು ಕಡೆ ದಾರಿನ ಕೊಡ್ತಾರೆ. ಇವ್ರನ್ನ ನಂಬಿದರೆ ನಿಮ್ಗೆ ಖಂಡಿತ ದಾರಿ ಕೊಟ್ಟೇ ಕೊಡ್ತಾರೆ. ಇವತ್ತು ನಾವಿಷ್ಟು ಚೆನ್ನಾಗಿದ್ದೀವಿ, ಏನೇ ಬರಲಿ, ಕಷ್ಟ ಬರಲಿ, ಒಂದು ಏನೇ ಆಗ್ಬೋದು, ಎಲ್ಲದಕ್ಕೂ ಧೈರ್ಯವಾಗಿ ನಿಂತಿದ್ದೀವಿ ಅಂದರೆ ರಾಯರಿದ್ದಾರೆ. ರಾಯರನ್ನು ನಂಬಿ ಕೆಟ್ಟವ್ರು ಯಾರೂ ಇಲ್ಲ.